ಶುಭೋದಯ. ಈ ದಿನ ಎಲ್ರಿಗೂ ಖುಷಿಯಾಗಿರ್ಲಿ ಅಂತ ಹೇಳ್ತಾ ಈ ವ್ಲಾಗ್ ನ ಶುರು ಮಾಡ್ತಿದ್ದೀನಿ. ಎನರ್ಜಿ, ಫೈಬರ್, ವಿಟಮಿನ್ಸ್, ಮಿನರಲ್ಸ್ ಕಾಮನ್ ಆಗಿ ಹೆಲ್ತಿ ಡಯಟ್ ಪ್ಲಾನ್ಸ್ ಅಲ್ಲಿ ಇರುತ್ತೆ, ಮತ್ತೆ ಫಿಟ್ನೆಸ್ ರೊಟೀನ್ ಅಲ್ಲಿ ಇರುತ್ತೆ. ಆದ್ರೆ ಎಲ್ಲಾ ಹೆಣ್ಮಕ್ಳು ಕೂಡ ಈ ಹೆಲ್ತಿ ಡಯಟ್ ಪ್ಲಾನ್ ನ ಫಾಲೋ ಮಾಡ್ಲೇಬೇಕು. ಏನಕ್ಕೆ ಅಂದ್ರೆ ಮನೆ ಅಂತ ಅವ್ರನ್ನವ್ರು ಕೇರ್ ಮಾಡೋದೇ ಮರ್ತೋಗಿರ್ತಾರ. ಹಾಗಾಗಿ ನಾನು ನೈಟು ಆಲ್ಮಂಡು, ವಾಲ್ನಟ್, ಡೇಟು, ಫಿಕ್ಸು ಮತ್ತೆ ಅರೇಬಿಯನ್ ಡೇಟ್ಸು, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು ಹಾಗೆ ಡ್ರೈ ಗ್ರೇಪ್ಸು ಇಷ್ಟನ್ನು ನೀಟಾಗಿ ವಾಶ್ ಮಾಡಿ ಓವರ್ ನೈಟ್ ಸೋಕ್ ಮಾಡಿ ಇಟ್ಟಿರ್ತೀನಿ. ಏನಕ್ಕೆ ಅಂದ್ರೆ ವೀಕ್ಲಿ ಒನ್ಸ್ ಆರ್ ಟ್ವೈಸು ಎಲ್ಲಾ ಕಂಟೆಂಟು ಸೇರಿದಾಗ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದಾಗ ರಿಚ್ ಎನರ್ಜಿ, ಫೈಬರ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲಾನು ಬಾಡಿಗೆ ಸೇರುತ್ತೆ. ಎಲ್ಲಾ ಹೆಣ್ಮಕ್ಳು ಕುಡಿಲೇಬೇಕು. ಏನಕ್ಕೆ ಅಂದ್ರೆ ಮಕ್ಕಳಾದ್ಮೇಲೆ ಅವ್ರಿಗೆ ವಿಟಮಿನ್ಸು ಅದೆಲ್ಲ ಕಾಮನ್ ಆಗಿ ಕೊರತೆ ಆಗೇ ಆಗುತ್ತೆ. ಅದರಿಂದ ಒಂದ್ ಗ್ರೇಟ್ ಎಸ್ಕೇಪ್ ಇದು ಅಂತಾನೆ ಹೇಳ್ಬೋದು. ನೀಟಾಗಿ ವಾಶ್ ಮಾಡಿಟ್ಟಾಗ ಅದೇ ನೀರು ಮಾರ್ನಿಂಗ್ ಯೂಸ್ ಮಾಡ್ಕೋಬಹುದು. ಏನಕ್ಕೆ ಅಂದ್ರೆ ಧೂಳು ಎಲ್ಲ ಇರುತ್ತಲ್ಲ ಹಾಗಾಗಿ. ಮತ್ತೆ ಸೆಪ್ರೇಟ್ ದ್ರಾಕ್ಷಿ, ಬಾದಾಮಿ. ಈ ಮಿಲ್ಕ್ ಶೇಕ್ ನ ಕಿಡ್ಸ್ ಕುಡಿಯಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಮಾರ್ನಿಂಗ್ ಎದ್ದ ತಕ್ಷಣ 1 ಗ್ಲಾಸ್ ಬಿಸಿನೀರ್ ಕುಡ್ದು 15 ಮಿನಿಟ್ಸ್ ಬಿಟ್ಟು ನಂತರ ಓವರ್ ನೈಟ್ ಸೋಕ್ ಮಾಡಿರೋ ಅಂತ ಈ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್, ಇದಕ್ಕೆ ಗುಡ್ ಲೈಫ್ ಆಲ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಿಸಿ ಹಾಲು ಹಾಕಿದ್ರೆ ಅದು ಒಂಥರ ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ, ಹಾಗೆ ಅದು ಒಡ್ಕೊಂಡಂಗ್ ಆಗ್ಬಿಡುತ್ತೆ. ಹಾಗಾಗಿ ಗುಡ್ ಲೈಫ್ ಹೇಗಿದ್ರೂನು ಅದು ಕಾಯಿಸಿ ಹಾರಿಸಿರೋ ಅಂತದ್ದು. ಹಾಗಾಗಿ ಗುಡ್ ಲೈಫ್ ಯೂಸ್ ಮಾಡ್ಕೊಂಡ್ರೆ ಟೇಸ್ಟ್ ಕೂಡ ತುಂಬಾ ಎನ್ಹಾನ್ಸ್ ಆಗುತ್ತೆ. ಈ ರೀತಿ 1 ಗ್ಲಾಸ್ ಮಿಲ್ಕ್ ಶೇಕ್ ಕುಡಿದ್ರೆ ಆಫ್ಟರ್ನೂನ್ 1 o'clock ವರೆಗೂ ಯಾವುದೇ ಕಾರಣಕ್ಕೂ ಹಶ್ವಾಗಲ್ಲ. ಹೆಲ್ತಿ ಡಯಟ್ ಕೂಡ, ಡಯಟ್ ಮಾಡೋರ್ಗೆ ಪರ್ಫೆಕ್ಟ್ ಆಗಿರೋ ಅಂತ ಮಿಲ್ಕ್ ಶೇಕ್ ಇದು. ಮಾರ್ನಿಂಗ್ ಟಿಫನ್ಗೆ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ. ಇದು ಒಂಥರ ಡಿಫ್ರೆಂಟ್ ರೆಸಿಪಿ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂದ್ರೆ ಹಳೆ ಕಾಲದಿಂದ ಈಗಲೂ ಟ್ರೆಂಡಿಂಗ್ ಅಲ್ಲೇ ಇದೆ. ಆದ್ರೆ ಇವತ್ತು ನಾನು ಮಾಡ್ತಾ ಇರೋದು ನನ್ನ ಅಜ್ಜಿ ಅಮ್ಮ ಯಾವ ರೀತಿ ಮಾಡ್ತಿದ್ರೋ ಅದೇ ಸೇಮ್ ಟೇಸ್ಟ್ ಅಲ್ಲಿ ನಾನು ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ. ಇದಕ್ಕೆ 2 ದಪ್ಪ ಆನಿಯನ್ ಕಟ್ ಮಾಡ್ಕೊತಾ ಇದ್ದೀನಿ. ಫುಲ್ಲು ರೆಡ್ ಕಲರ್ ಬಂದಿರೋಂತ 4ರಿಂದ 5 ದಪ್ಪ ಟೊಮೆಟೊ ತಗೋತಾ ಇದ್ದೀನಿ. ಇದು ಸ್ವಲ್ಪ ಹುಳಿ ಕಡಿಮೆ ಇರೋದ್ರಿಂದ ಆಗಿನ ಕಾಲದಲ್ಲೂ ಜಾಸ್ತಿ ಈ ಟೊಮೆಟೊನೇ ಯೂಸ್ ಮಾಡ್ತಿದ್ರು ನಾಟಿ ಟೊಮೆಟೊಗಿಂತ. ಹಾಗಾಗಿ ನಾನು ಅದೇ ರೆಸಿಪಿ ಇಲ್ಲಿ ರಿಪೀಟ್ ಮಾಡ್ತಾ ಇದ್ರಿಂದ ಅವ್ರು ಏನೇನ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಿದ್ರು ಅದೇ ತರ ಯೂಸ್ ಮಾಡಿ ಮಾಡ್ತಿದ್ದೀನಿ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಸ್ವಲ್ಪ ಸಾಸಿವೆ, ಹಚ್ಚಿಟ್ಲಾದ ನಂತರ ಸ್ವಲ್ಪ ಕರಿಬೇವು, 1 ಚಕ್ಕೆ, 4ರಿಂದ 5 ಲವಂಗ, 3 ಏಲಕ್ಕಿ, ಎರಡು ದಪ್ಪ ಆನಿಯನ್ ಉದ್ದುದ್ದ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ
ಫ್ರೈ ಮಾಡ್ಕೋಬೇಕು. ನಂತರ ಹಚ್ಚಿಟ್ಕೊಂಡಿರೋಂಥ 4ರಿಂದ 5 ದಪ್ಪ ಟೊಮೆಟೊ ಸೇರ್ಸ್ಕೊತಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡೋ ತರ ಬೇಯಬೇಕು. ಏನಕ್ಕೆ ಅಂದ್ರೆ ನಾಟಿ ಟೊಮೆಟೊ ಆದ್ರೆ ಬೇಗ ಬೆಂದ್ಬಿಡುತ್ತೆ. ಬಟ್ ದಪ್ಪ ಟೊಮೆಟೊ ಆಗಿರೋದ್ರಿಂದ ಸ್ವಲ್ಪ ನಿಧಾನ. ಹಾಗಾಗಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ. ಅದ್ರ ಜೊತೆ 1/4 ಕಟ್ ಪುದೀನ ಸೇರ್ಸ್ಕೊತಿದ್ದೀನಿ. ನೀಟಾಗಿ ಬಾಡಿಸ್ಕೊಂಡು ಅದ್ರ ಜೊತೆ ರಾತ್ರಿನೇ ಸೋಪ್ ಮಾಡಿರೋಂಥ ಬಟಾಣಿ. ಸೀಸನ್ ಅಲ್ದಿರೋದ್ರಿಂದ, ಸೀಸನ್ ಆಗಿದ್ರೆ ಹಸಿ ಬಟಾಣಿ ತುಂಬಾ ಸಿಕ್ತಿತ್ತು. ಬಟ್ ಬೇಕಂದವರು ಹಸಿ ಬಟಾಣಿನೂ ಸೇರ್ಸ್ಕೋಬಹುದು. ನಾನು ಒಣ ಬಟಾಣಿನೇ ಓವರ್ ನೈಟ್ ಸೋಕ್ ಮಾಡಿ ಸೇರ್ಸ್ಕೊತಿದ್ದೀನಿ. ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿದ್ರೆ ಎಲ್ಲ ನೀಟಾಗಿ ಬಾಯ್ಲ್ ಆಗುತ್ತೆ. ಅಷ್ಟರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಬರೋಣ. ಒಂದು ದಪ್ಪ ಬೆಳ್ಳುಳ್ಳಿ, 4ರಿಂದ 5 ಸಣ್ಣ ಪೀಸು ಶುಂಠಿ ತಗೊಂಡಿದ್ದೀನಿ. ನೋಡಿ ಅಷ್ಟರಲ್ಲಿ ಪೇಸ್ಟ್ ಆಗೋಷ್ಟರಲ್ಲಿ ಸಾಫ್ಟ್ ಆಯ್ತು. ಅದನ್ನ ಸ್ವಲ್ಪ ಟೊಮೆಟೊ ಬಾಯಿಗೆ ಸಿಗಬಾರ್ದು, ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತಿದ್ದೀನಿ. ಎಲ್ಲಾನು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಅರಿಶಿನ ಪುಡಿ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಏನು ಯೂಸ್ ಮಾಡ್ತಿಲ್ಲ. ಹಾಗೆ ನೀಟಾಗಿ ಸೋಕ್ ಮಾಡಿಟ್ಕೊಂಡಿರೋಂಥ 2 ಗ್ಲಾಸು ಅಕ್ಕಿ ಸೇರಿಸ್ಕೊಂಡಿದ್ದೀನಿ. ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಕ್ಕಿ ಸಾಫ್ಟ್ ಆಗಿ. ನಂತರ ಇದಕ್ಕೆ ನಾನು ಮನೇಲಿ ಮಾಡಿಟ್ಕೊಂಡಿರೋಂಥ ಸಾಂಬಾರ್ ಪುಡಿ 2 ಸ್ಪೂನ್ ಸೇರಿಸ್ಕೊತೀನಿ. ಏನು ನಾವು ಬೇಳೆ ಸಾಂಬಾರ್ಗೆಲ್ಲ ಮಾಡ್ತೀವಲ್ಲ, ಯೂಸ್ ಮಾಡ್ತೀವಲ್ಲ, ಸೇಮ್ ಸಾಂಬಾರ್ ಪೌಡರ್. ಟೇಸ್ಟ್ ಮಾತ್ರ ತುಂಬಾನೇ ಸಕ್ಕತ್ತಾಗಿರುತ್ತೆ. ಈ ರೀತಿ ಒಮ್ಮೆ ಮಾಡಿ ನೋಡಿ, ಸಾಂಬಾರ್ ಪುಡಿ ಯೂಸ್ ಮಾಡಿ ಟೊಮೆಟೊ ಬಾತ್ ತುಂಬಾನೇ ಟೇಸ್ಟಿಯಾಗಿರುತ್ತೆ. ನಂತರ 2 ಗ್ಲಾಸ್ ಅಕ್ಕಿಗೆ 3.25 ಗ್ಲಾಸು ಕಾಯಿಸಿರೋಂಥ ಬಿಸಿ ನೀರು ಸೇರಿಸ್ಕೊತಾ ಇದ್ದೀನಿ. ನೆನೆಸಿಟ್ಟಿಲ್ಲ ಅಂದ್ರೆ ಅಕ್ಕಿ ಸಮ ಪ್ರಮಾಣದಲ್ಲಿ ನೀರು ಸೇರಿಸ್ಕೋಬೇಕು. 2 ಗ್ಲಾಸ್ಗೆ 4 ಗ್ಲಾಸ್ ನೀರು ಸೇರಿಸ್ಕೋಬೇಕು. ನೆನೆಸಿಟ್ಟಿರೋದ್ರಿಂದ 1/2 ಗ್ಲಾಸ್ ಕಡಿಮೆ ಸೇರಿಸ್ಕೊತಾ ಇದ್ದೀನಿ. ಅವಾಗ ಅದ ಪರ್ಫೆಕ್ಟ್ ಆಗಿ ಬರುತ್ತೆ. ಹಾಗೆ ಮೊದಲು ಸ್ವಲ್ಪ ಉಪ್ಪು ಸೇರಿಸಿದ್ರಿಂದ ನೋಡಿಕೊಂಡು ಉಪ್ಪು ಸೇರಿಸ್ಕೊಂಡು ಅದು ಒಂದು ಕುದಿ ಬಂದಬೇಕು. ಬಂದಾದ ನಂತರ ಸ್ವಲ್ಪನೇ ನೀರು ತಗೊಂಡು ಉಪ್ಪು ಖಾರ ಟೇಸ್ಟ್ ಮಾಡ್ಕೋಬೇಕು. ಮತ್ತೆ ನಾವು ಅದಕ್ಕೆ ಸೇರ್ಸಕ್ಕಾಗಲ್ವಲ್ಲ, ಇವಾಗಲೇ ನೋಡಿಕೊಂಡು ಏನು ಕಡಿಮೆ ಆಗಿದೆಯೋ ಅದನ್ನು ಸೇರಿಸ್ಬಿಟ್ರೆ ಅದು ಪರ್ಫೆಕ್ಟಾಗಿ ಇರುತ್ತೆ. ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ನಾನು ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ 15 ಮಿನಿಟ್ಸು ಮೀಡಿಯಂ ಉರಿಲಿ ಕುಕ್ ಮಾಡಿದ್ರೆ ಪರ್ಫೆಕ್ಟ್ ಅದಕ್ಕೆ ಟೊಮೆಟೊ ಬಾತ್ ರೆಡಿ ಆಗುತ್ತೆ. ಇದು ಸ್ಟಿಕ್ಕಿ ಆಗಿದ್ರೇನೆ ಟೊಮೆಟೊ ಬಾತ್ ಚೆನ್ನಾಗಿರೋದು. ಉದ್ರಾಗಿದ್ರೆ ಅಷ್ಟು ಟೇಸ್ಟಿ ಅನ್ಸಲ್ಲ. ಈ ತರ ಸ್ವಲ್ಪ ಟೊಮೆಟೊ ಜಾಸ್ತಿ ಯೂಸ್ ಮಾಡಿ ಕಡಾಯಿಲ್ ಮಾಡಿದ್ರೆ
ಈ ತರ ಸ್ಟಿಕ್ಕಿ ಸ್ಟಿಕ್ಕಿ ಆಗಿ ಬರುತ್ತೆ. ಸೂಪರ್ ಆಗಿರುತ್ತೆ ಟೇಸ್ಟ್. ಉದ್ರುದ್ರಾಗಿದ್ರೆ ಟೊಮೆಟೊ ಬಾತ್ ಅಷ್ಟು ಟೇಸ್ಟಿ ಅನ್ಸಲ್ಲ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಗೂ ಸಖತ್ ಇಷ್ಟ ಆಗುತ್ತೆ. ಬಾಳೆ ಎಲೆ ಮೇಲೆ ಟೊಮೆಟೊ ಬಾತ್ ತಿನ್ನೋ ಮಜಾನೇ ಬೇರೆ. ನಾವು ಊರ್ ಕಡೆ ಇದ್ದಾಗ ಈ ಟೊಮೆಟೊ ಬಾತ್ ಮಾಡಿದಾಗ ಪಕ್ಕ ಬಾಳೆ ಎಲೆನೆ ತರ್ಸ್ಕೊಂಡು ಅದ್ರ ಮೇಲೆ ತಿಂತಿದ್ವಿ. ಇನ್ನೂ ಒಂದ್ ಸ್ಪೂನ್ ಜಾಸ್ತಿ ತಿಂದ್ಬಿಡ್ತಿದ್ವಿ ಆ ಬಾಳೆ ಎಲೆ ಟೇಸ್ಟ್ಗೆ. ಈ ರೀತಿ ರಾಯ್ತಾ ಜೊತೆ ತಿಂತಿದ್ರೆ ಆಹಾ ಸೂಪರ್ ಆಗಿರುತ್ತೆ. ಡೆಫಿನೆಟ್ಲಿ ಈ ರೆಸಿಪಿ ನಿಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ಒನ್ ಡೇ ಐಕ್ಯಾಗ್ ಹೋಗೋಣ ಅಂತ ಹೊರಟ್ವಿ. ಬಟ್ ಯಾವತ್ತೂ ಐಕ್ಯಾ ನೋಡಿರ್ಲಿಲ್ಲ. ಒಂದ್ ಎಕ್ಸ್ಪೀರಿಯನ್ಸ್ ಆಯ್ತು. ಬಟ್ ಶಾಪಿಂಗ್ ಮಾಡಕ್ಕೆ ಕಿಚನ್ ಐಟಮ್ಸ್ ಅಷ್ಟೇನ್ ಅಫೋರ್ಡಬಲ್ ಅಲ್ಲ ಅನ್ಸ್ತು. ನನಗೆ ನೋಡ್ದೆ ಆದಷ್ಟು ಏನ್ ಅಫೋರ್ಡಬಲ್ ಇತ್ತು, ನನಗೇನ್ ಅವಶ್ಯಕತೆ ಇತ್ತು ಅಷ್ಟು ಮಾತ್ರ ಶಾಪಿಂಗ್ ಮಾಡ್ಕೊ ಬಂದೆ. ಬಟ್ ಮಾಡ್ಯುಲರ್ ಕಿಚನ್ಸು, ಮಾಡ್ಯುಲರ್ ಬೆಡ್ರೂಮು, ಹಾಲ್ಸು, ಕಿಡ್ಸ್ ರೂಮು ಅದೆಲ್ಲ ತುಂಬಾನೇ ಚೆನ್ನಾಗಿ ಅರೇಂಜ್ ಮಾಡಿದ್ರು. ಹೊಸ ಮನೆ ಕಟ್ಟಿರೋರ್ಗೆ ಶಾಪಿಂಗ್ ಮಾಡಕ್ಕೆ ಪರ್ಫೆಕ್ಟ್ ಪ್ಲೇಸ್ ಅನ್ಸ್ತು. ಆದ್ರೆ ಪ್ರೈಸ್ ಎಲ್ಲ ಸ್ವಲ್ಪ ಹೈ ಅಂತ ಅನ್ಸ್ತಿತ್ತು ನಂಗೆ. ಮಕ್ಕಳಂತೂ ತುಂಬಾನೇ ಎಂಜಾಯ್ ಮಾಡಿದ್ರು. ಸ್ಪೇಷಿಯಸ್ ಆಗಿದ್ರಿಂದ ಸ್ಪೇಸು ಸುಮ್ನೆ ಅವ್ರಿಗೆ ಎಲ್ಲಾದ್ರ ಮೇಲೂ ಕುತ್ಕೊಳೋದು, ಆಟ ಆಡೋದು, ಇದಕ್ಕೆ ಅವ್ರಿಗೆ ಒನ್ ಡೇ ಖುಷಿ ಆಯ್ತು ಅನ್ಬೋದು. ಆದ್ರೆ ನನಗ್ ಮಾತ್ರ ನೋಡಿ ನೋಡಿ ಓಡಾಡಿ ಓಡಾಡಿ ಸಖತ್ ಹೆಡ್ಏಕ್ ಬಂತು. ಬಟ್ ಇಂಥ ಬಿಸಿ ಶೆಡ್ಯೂಲ್ ಅಲ್ಲಿ ಒಂದ್ ಹೇಳ್ಬೇಕಂದ್ರೆ ವೇಸ್ಟ್ ಆಫ್ ಟೈಮ್ ಅಂತಾನೆ ಅನ್ಸ್ತು. ಬಟ್ ಒಂದ್ಸರಿ ನೋಡೋದ್ರಲ್ಲೇನು ತೊಂದ್ರೆ ಇಲ್ಲ. ಸೆಲ್ಫ್ ಬಿಲ್ಲಿಂಗ್ ಇದ್ದಿದ್ರಿಂದ ಬಿಲ್ಲಿಂಗ್ ಅಲ್ಲಿ ತುಂಬಾ ಕ್ರೌಡ್ ಇತ್ತು. ಹಾಗಾಗಿ ನಾವೇ ಸೆಲ್ಫ್ ಬಿಲ್ಲಿಂಗ್ ಮಾಡ್ಕೊಂಡು ನನಗ್ ಸ್ವಲ್ಪ ಐಟಮ್ ಇಷ್ಟ ಆಯ್ತು. ಅದು ಅಫೋರ್ಡಬಲ್ ಪ್ರೈಸ್ ಇದ್ರಿಂದ ಅದನ್ನ ತಗೊಂಡ್ ಬಂದೆ. ಒಂದ್ ಬೌಲು, ಈ ತರ ಜುವೆಲ್ ಸರಂಜಿ ಬಾಕ್ಸು, ಒಂದು ಹ್ಯಾಂಗಿಂಗ್ ಪಾಟ್, ಹ್ಯಾಂಗಿಂಗ್ ರೋಪು, ಈ ತರ ಸ್ಮಾಲ್ ಬೌಲ್ಸು, ಕ್ಯಾಂಡಲ್ಗೆ ಐಸ್ ಕ್ರೀಮ್ ಸ್ಕೂಪು, 2 ಪೆನ್ ಸ್ಟ್ಯಾಂಡು. ಇದು ಕಿಚನ್ಗೆ ಅದು ನೆಟ್ಸ್ ಕೊಟ್ಟಿದ್ದಾರೆ ಹಿಂದೆ. 2 ಸ್ಟೆಪ್ ಸ್ಟ್ಯಾಂಡ್ ತರ ಇಟ್ಕೋಬಹುದು. ಏನ್ ಬೇಕಾದ್ರೂ ಅರೇಂಜ್ ಮಾಡ್ಕೋಬಹುದು. ಒಂದ್ ಸ್ಮಾಲ್ ಬಾಕ್ಸ್ ತಗೊಬಂದೆ ಗ್ರೀನ್ ಚಿಲ್ಲಿ ಸ್ಟೋರ್ಗೆ ಚೆನ್ನಾಗಿರುತ್ತೆ ಅಂತ.